ಓಂ ಶ್ರೀ ರಾಘವೇಂದ್ರಾಯ ನಮಃ. ಆತ್ಮೀಯ ವೀಕ್ಷಕರೆಲ್ಲರಿಗೂ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಜುಲೈ 2025ರಲ್ಲಿ ತುಲಾರಾಶಿಗೆ ಸಿಗ್ತಕ್ಕಂಥ ಫಲಾಫಲಗಳನ್ನು ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ ಎಂದು ಹೇಳ್ತಾ, ತುಲಾರಾಶಿಯವರಿಗೆ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿ ಸ್ಥಿತನಾಗಿರೋದ್ರಿಂದ ಏನು ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರನ್ನ ಕಾಣ್ಬೋದು. ಆದರೂ ಕೂಡ ಗುರು ಭಾಗ್ಯದಲ್ಲಿ ತುಲಾರಾಶಿಯವರಿಗೆ ಇರೋದರಿಂದ ಅತ್ಯುತ್ತಮವಾದ ಫಲಗಳನ್ನು ಪಡಿತಾರೆ. ಏನು ಪಿತ್ರಾರ್ಜಿತ ಆಸ್ತಿ ವಿಷಯದಲ್ಲಿ, ಕೋರ್ಟು ಕಚೇರಿ ವಿಷಯಗಳಲ್ಲಿ ಇವರಿಗೆ ಜಯ ವಿಜಯ ಎಲ್ಲವೂ ಕೂಡ ದೊರೀತದೆ ಅಂತ ಹೇಳ್ಬೋದು. ಉನ್ನತ ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರಿಗೆ, ವಿದೇಶಿ ಪ್ರಯಾಣ ಮಾಡ್ತಕ್ಕಂಥವ್ರಿಗೆ ಒಟ್ಟಾರೆ ಭಾಗ್ಯದಲ್ಲಿ ಗುರು ಇರೋದರಿಂದ ಈ ತುಲಾರಾಶಿಯವರಿಗೆ ಏನು ತಮ್ಮ ಮನೋಕಾಮನೆಗಳು ಬಹುದಿನಗಳಿಂದ ಪೆಂಡಿಂಗ್ ಆಗಿದ್ದಂಥ ಎಲ್ಲ ವಿಚಾರಗಳು ಕೂಡ ಈಡೇರ್ತವೆ ಅಂತಲೇ ಹೇಳ್ಬೋದಾಗಿದೆ. ಗುರು ಭಾಗ್ಯದಲ್ಲಿರುವುದು ತುಲಾರಾಶಿಗೆ ಅತ್ಯುತ್ತಮವಾದ ಫಲಗಳನ್ನು ತಂದುಕೊಡ್ತದೆ. ಆದರೂ ರಾಷ್ಟ್ರಾಧಿಪತಿ ಅಷ್ಟಮದಲ್ಲಿರೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥದ್ದನ್ನು ಕಾಣ್ಬೋದಾಗಿದೆ. ಇನ್ನು ಸೂರ್ಯನು ದಶಮದಲ್ಲಿ ಬುಧನೊಟ್ಟಿಗೆ ಸ್ಥಿತನಾಗಿರೋದರಿಂದ, ಭಾಗ್ಯಾಧಿಪತಿಗೆ ಸ್ಥಿತನಾಗಿರೋದರಿಂದ ಇದು ಸರ್ಕಾರದಿಂದ ಉದ್ಯೋಗ ಸಿಗ್ತಕ್ಕಂಥದ್ದು, ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳು ಸಿಗ್ತಕ್ಕಂಥದ್ದು, ಏನು ರಾಜಕಾರಣಿಗಳಿಗೆ ಅತ್ಯುತ್ತಮವಾದ ಫಲಗಳನ್ನು ತಂದು ಕೊಡ್ತಕ್ಕಂಥದ್ದು. ದಶಮದಲ್ಲಿ ಸೂರ್ಯ ಇದ್ದಾಗ ಏನು ಸರ್ಕಾರದಿಂದ ಇವರಿಗೆ ಏನೇ ಸಿಕ್ಕದಂತರಾದರೂ ವಿಜಯ ಅಂತಲೇ ಹೇಳ್ಬೋದು. ಸರ್ಕಾರಿ ಉದ್ಯೋಗಕ್ಕೆ ಪ್ರಯತ್ನ ಪಡ್ತಿದ್ದಂಥವರಿಗೆ ಈ ಸಮಯದಲ್ಲಿ ಖಂಡಿತ ಉದ್ಯೋಗ ಸಿಗ್ತದೆ. ಗೋಚಾರ ಫಲದಲ್ಲಿ ಸೂರ್ಯನು ದಶಮದಲ್ಲಿ ಪ್ರಯಾಣ ಮಾಡ್ತಿದ್ದಾನೆ. ಹಾಗೂ ಏನು ಸರ್ಕಾರಿ ಸೌಲಭ್ಯಗಳಿಗೆ ಹಾಗೂ ಸರ್ಕಾರಿ ಇಲಾಖೆಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೂ ಕೂಡ ಅದ್ಭುತವಾದ ಫಲಗಳು ಸಿಗ್ತದೆ. ಹಾಗೂ ಯಾರ್ಯಾರೆಲ್ಲ ಒಂದು ರೆಪ್ಯೂಟೆಡ್ ಹೆಸರಾಂತ ಜನಪ್ರಿಯ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಇದ್ದೀರಿ, ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ ಕೆಲಸ ಮಾಡಬೇಕು ಅಂತ ಆಸೆ ಇದ್ದರೆ ಅವರಿಗೂ ಕೂಡ ಈ ಸಮಯದಲ್ಲಿ ಉದ್ಯೋಗ ಪ್ರಾಪ್ತಿಯಾಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇನ್ನು ಕುಜ 11ನೇ ಮನೆಯಲ್ಲಿರೋದ್ರಿಂದ ಮಿಲ್ಟ್ರಿಯಲ್ಲಿರ್ತಕ್ಕಂಥವ್ರು, ಪೊಲೀಸ್ನ ಏನು ಸೇನೆ, ಪೊಲೀಸ್ ಇಂಥವ್ರಿಗೂ ಕೂಡ ಅತ್ಯುತ್ತಮವಾದ ಫಲಗಳನ್ನ ಪಡಿತೀವಿ ಅಂತ ಏನು ಜುಲೈ 28ರ ನಂತರ ಅತ್ಯುತ್ತಮವಾದ ಫಲಗಳನ್ನು ಪಡಿತಾರೆ. ಅಲ್ಲಿವರೆಗೂ 11ನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೊಡ್ತದೆ. ಆದರೂ ಕೂಡ ಗುರು ಭಾಗ್ಯದಲ್ಲಿರೋದ್ರಿಂದ ನಿಮಗೆ ಖಂಡಿತವಾಗಿ ಪರಿಪೂರ್ಣವಾದ ಫಲನ ಪಡಿತೀರಿ. ಸ್ವಲ್ಪ ವೆಯ್ಟ್ ಮಾಡಿ ಅಂತಲೇ ಹೇಳ್ಬೋದು. ಇನ್ನು ಪಂಚಮದಲ್ಲಿ ರಾಹು ಇರೋದ್ರಿಂದ ಏನು ಹೈಯರ್ ಎಜುಕೇಷನ್ ಮಾಡ್ತಕ್ಕಂಥವರಿಗೆ ಗುರು ಒಂದು ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ ಸ್ವಲ್ಪ ತೊಂದರೆ ಆಗ್ತದೆ. ಅಲ್ಲಿಂದ ಅತ್ಲಾಗೆ ಖಂಡಿತ ಎಲ್ಲ ಈಡೇರ್ತದೆ. ಆದರೂ ಕೂಡ ಏನು ಸಂತಾನಕ್ಕೆ ಪ್ರಜನೆ ವಿಚಾರದಲ್ಲಿ ಪ್ರಯತ್ನ ಪಡ್ತಕ್ಕಂಥವ್ರಿಗೆ ಸ್ವಲ್ಪ ಅಬಾರ್ಷನ್ಸು ಆಗ್ತಕ್ಕಂಥದ್ದನ್ನು ಕಾಣ್ಬೋದು. ಮಕ್ಕಳು ಮಾತು ಕೇಳದೇ ಇರ್ತಕ್ಕಂಥದ್ದು, ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಹಿಂದುಳಿತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಇನ್ನೂ 6ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶತ್ರುಗಳ ವಿರುದ್ಧ ಜಯ ಆಗ್ತಕ್ಕಂಥದ್ದು, ಕಾನೂನಿನ ವಿಷಯಗಳಲ್ಲಿ ಜಯನ ಪಡಿತಕ್ಕಂಥದ್ದು, ಶತ್ರುಗಳ ಅಡಿಪುಡಿ ಆಗ್ತಕ್ಕಂಥದ್ದು, ಶತ್ರುಗಳ ವಿರುದ್ಧ ನಿಮ್ಮ ಕೈ ಮೇಲಾಗ್ತಕ್ಕಂಥದ್ದು, ವಿಜಯ ನಿಮ್ಮ ಕುತ್ತಿಗೆಗೆ ಮಾಲೆ ಆಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಒಟ್ಟಾರೆ ತುಲಾರಾಶಿಗೆ ಬಹುತೇಕ ಉತ್ತಮವಾದ ಫಲಗಳಿದ್ದಾವೆ. ಇನ್ನು ತುಲಾರಾಶಿಗೆ 3ನೇ ಮನೆ ಗುರು ದೃಷ್ಟಿ ಇರೋದರಿಂದ ಏನು ಸೋದರ ಸೋದರಿಯರು ಅತ್ಯುತ್ತಮವಾದ ಫಲಗಳನ್ನು ಪಡಿತಕ್ಕಂಥದ್ದು, ನಿಮ್ಮ ಸ್ನೇಹಿತರಿಂದ ನಿಮಗೆ ಲಾಭ ಆಗ್ತಕ್ಕಂಥದ್ದು, ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದನ್ನು ನಾವು ಕಾಣ್ಬೋದಾಗಿದೆ. ಶನಿ ಹಾಗೆ ಸಪ್ತಮ ದೃಷ್ಟಿಯಿಂದ ತುಲಾರಾಶಿಯವರ ವ್ಯಯಸ್ಥಾನ ನೋಡೋದ್ರಿಂದ ಸ್ವಲ್ಪ ಆರೋಗ್ಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಇನ್ನು ಅಷ್ಟಮ ಸ್ಥಾನವನ್ನು ಕೂಡ ಶನಿ ನೋಡ್ತದೆ. ಇಲ್ಲ ಸಲ್ಲದ ನೀವು ಏನೂ ಮಾಡಿರಲ್ಲ, ಆದರೂ ಕೂಡ ನಿಮ್ಮ ಮೇಲೆ ದೂರ ಬರ್ತಕ್ಕಂಥ ಸಮಸ್ಯೆ ಇರ್ತದೆ. ಗುರುಬಲ ಇರೋವರೆಗೂ ಇದೆಲ್ಲ ಆಗಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ನಂತರ ಖಂಡಿತ ಈ ಥರದ ಒಂದು ಘಟನೆನ, ಈ ಥರದ ಒಂದು ವಿಚಾರನ ನೀವು ಖಂಡಿತ ಫೇಸ್ ಮಾಡಬೇಕಾಗ್ತದೆ. ಆ ವಿಚಾರದಲ್ಲಿ ಎಚ್ಚರವಾಗಿರಿ.
ಇಷ್ಟು ಏನು ನಮ್ಮ ತುಲಾರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಸಿಗ್ತಕ್ಕಂಥ ಫಲಾಫಲಗಳು. ಈ ವಿಡಿಯೋ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಖರ, ಸ್ಪಷ್ಟ, ಸಾರ್ವಕಾಲಿಕ, ಸತ್ಯವಾದ ಜ್ಯೋತಿಷ್ಯ ವಿಷಯಗಳಿಗೆ ಸದಾ ನಮ್ಮ ಮಾಸ್ಟರ್ ಯೂಟ್ಯೂಬ್ ಚಾನಲನ್ನೇ ವೀಕ್ಷಿಸಿ. ನಮಸ್ಕಾರ.